ಮೈಂಡ್ ಯುವರ್ ಲ್ಯಾಂಗ್ವೇಜ್. ಅಲ್ಲಿ ನೀವೆಲ್ಲರೂ ಜಾಹೀರಾತುಗಳನ್ನು ನೋಡ್ತಿದ್ದಾಗ, ಇಲ್ಲಿ ನಾವು ಕೂತ್ಕೊಂಡು ಮಾತಾಡ್ತಿದ್ದಾಗ ಏರ್ ವೈಸ್ ಮಾರ್ಷಲ್ ಮುರಳಿ ಅವರು ನನ್ನಲ್ಲಿ ಒಂದು ಮನವಿ ಮಾಡಿಕೊಂಡ್ರು, ದಯವಿಟ್ಟು ನನಗೆ ಎದ್ದು ಹೋಗೋಕ್ಕೆ ಅವಕಾಶ ಮಾಡಿಕೊಡಿ. ಈ ಪ್ಯಾನಲ್ಗೆ ನಾನು ಯೋಗ್ಯ ಅಲ್ಲ, ನೀವೇ ಮಾತಾಡಿಕೊಳ್ತಾ ಇದ್ದೀರಿ ಮತ್ತು ಭಾರತೀಯ ಸೇನೆಗೆ ಈ ರೀತಿಯಾಗಿ ಅವಮಾನ ಮಾಡೋದು ಖಂಡನಾರ್ಹ ಅನ್ನುವಂಥ ಮಾತನ್ನು ಅವ್ರನ್ನೊಂದು ರಿಕ್ವೆಸ್ಟ್ ಮಾಡಿ ನಾನು ಉಳಿಸ್ಕೊಂಡಿದ್ದೀನಿ. ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾಗ ನನಗೆ ನೆನಪಾಗ್ತಾ ಇದ್ದದ್ದು ಒಂದೇ ಮಾತು, ಜನರಲ್ GD ಭಕ್ಷಿ ಅನ್ನುವಂಥ ನಿವೃತ್ತ ಸೇನಾಧಿಕಾರಿಯೊಬ್ಬರು ಇಂಥದ್ದೇ ಒಂದು ಪ್ಯಾನಲ್ನಲ್ಲಿ ಇಂಥದ್ದೇ ಮಾತುಗಳ ಕೇಳಿದಾಗ ಸಡನ್ನಾಗಿ ಅವರು ಕಣ್ಣಲ್ಲಿ ನೀರು ಬಂತು. ಅವಾಗೊಂದು ಮಾತು ಹೇಳಿದ್ರು, ಹಮ್ ಕುಚ್ ಬುಡ್ಡೆ ಬಚ್ ಗಯೇ ಹೈ ಇಸ್ ದೇಶ್ ಕೆ ಬಾರೆ ಮೇ ಬಾತ್ ಕರ್ನೆ ವಾಲೆ ಅನ್ನುವಂಥ ಮಾತು. ಏರ್ ವೈಸ್ ಮಾರ್ಷಲ್ ಮುರಳಿ ಅವರು ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೀನಿ, ದಯವಿಟ್ಟು ತಾವು ಈ ಪ್ಯಾನಲ್ನಲ್ಲಿ ಇರಬೇಕು. ಅರ್ಥಗರ್ಭಿತವಾದ ಅರ್ಥಪೂರ್ಣವಾದಂಥ ಚರ್ಚೆಯೊಂದನ್ನು ನಾವು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಏರ್ ವೈಸ್ ಮಾರ್ಷಲ್ ಮುರಳಿ ಅವರೇ, ಶತ್ರು ದೇಶದ ಹೊರಗಡೆ ಇರ್ತಾನೆ, ಗಡಿಯಲ್ಲಿರ್ತಾನೆ ಅನ್ನುವಂಥ ಮಾತು ಒಂದಿತ್ತು, ಆದರೆ ಇಲ್ಲ, ಅದು ಸುಳ್ಳಾಗ್ತಾ ಇದೆ. ನೋಡಿ, ನಮ್ಮ ದೇಶದ ಸಶಸ್ತ್ರ ಪಡೆಗಳು ನಾವು ಯಾರಿಂದ ಏನೂ ಎಕ್ಸ್ಪೆಕ್ಟ್ ಮಾಡದೆ ನಾವು ನಮ್ಮ ನಮ್ಮ ಕೆಲಸನ ನಾವು ಕಾರ್ಯನಿರ್ವಹಣೆ ಮಾಡ್ತಾಯಿದ್ದೀವಿ. ಆರ್ಮಿ, ನಮ್ಮ ಸೇನಾಧ್ಯಕ್ಷರಿಗೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ. ಕಾಶ್ಮೀರ ಅತಿ ದೊಡ್ಡದ ರೆಸ್ಪಾನ್ಸಿಬಿಲಿಟಿ. ಎಸ್, ನಾನು ಅಲ್ಲೇ ಸರ್ವ್ ಮಾಡಿದ್ದೀನಿ, ಬದುಕು ಬಂದಿದ್ದೀನಿ. ಜನರಲ್ GD ಭಕ್ಷಿ ಹೇಳಿದ ನಿಜ, ಹಮ್ ಕುಚ್ ಬುಡ್ಡೆ ಬಚ್ ಗಯೇ ಆ್ಯಂಡ್ ಐ ಆಮ್ ಆಲ್ಸೋ ಒನ್ ಆಫ್ ದೆಮ್. हम बच के निकल गए वहाँ से. And that was an unfortunate part because many of my friends died there. And they were all shot down and we could not even identify their bodies. ಆ ಥರ ಸಂದರ್ಭನೂ ಬಂದಿದೆ. ವಾಟ್ ಅಬೌಟ್ ದೇರ್ ಹ್ಯೂಮನ್ ರೈಟ್ಸ್ ಸರ್, ಅವರ ಮಾನವ ಹಕ್ಕುಗಳು? ಅದೇ ಆ್ಯಕ್ಚುಲಿ ಯಾರಿಗೂ ನೋಬಡಿ ವಾಂಟ್ಸ್ ಅ ವಾರ್, ಬಟ್ ಇದರೊಳಗೆ ಕಾಶ್ಮೀರ್ನಲ್ಲಿ ಆಗ್ತಿರೋವಂಥ ಈಗ ಸಿಚುವೇಶನ್ನು ಅದು ಕೈ ಮೀರಿ ಹೋಗಿದೆ. ಸಿಚುವೇಶನ್ನು ಅದನ್ನು ನಮ್ಮ ಸರ್ಕಾರ, ನಮ್ಮ ಆರ್ಮಿ ಕಷ್ಟಪಟ್ಟು ಅದನ್ನು ಕಂಟ್ರೋಲ್ ತರಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಸೈನ್ಯಾಧ್ಯಕ್ಷರು ಈ ಮಾತನ್ನು ಹೇಳೋದರಲ್ಲಿ ಏನೂ ತಪ್ಪಿಲ್ಲ. ನಾನು ಯುದ್ಧಕ್ಕೆ ರೆಡಿಯಾಗಿದ್ದೀನಿ. ನನಗೊಂದು ಸಮಯ ಇದನ್ನು 2 ಫ್ರಂಟಿಂದ ಯುದ್ಧ, 2.5 ಫ್ರಂಟು ಅಂತ ಹೇಳಿದ್ರು. ಅಂದರೆ 2.5 ಫ್ರಂಟು, ಅರ್ಧ ಫ್ರಂಟು ನಮ್ಮ ಇದು ಇಂಟರ್ನಲ್ ಅಂತಲೂ ಹೇಳಿದ್ರು. ಯಾಕೆ ಅಂದರೆ ನಮ್ಮ ಸೇನೆಗೆ ಆ ರೆಸ್ಪಾನ್ಸಿಬಿಲಿಟಿ ಇದೆ. ನಮ್ಮ ದೇಶದಲ್ಲಿ ಏನಾದ್ರು ಗಲಭೆ ಆದರೆ ಅದನ್ನು ಅವರು ಗಲಭೆನ ಹತ್ತಿಕ್ಕೋ ರೆಸ್ಪಾನ್ಸಿಬಿಲಿಟಿನೂ ಇದೆ. ಅವ್ರು ಹೇಳಿದ್ದು ಸರಿ. ಅವ್ರು ಯಾತಕ್ಕೆ ಹೇಳಿದ್ರು? ನಮಗೋಸ್ಕರ ಹೇಳಿದ್ರು. ನೀವು ಯೋಚನೆ ಮಾಡಬೇಡಿ, ನಾವಿದ್ದೀವಿ, 2 ಫ್ರಂಟ್ನಲ್ಲಿ ನಮ್ಗೆ ಯುದ್ಧ ಮಾಡುವಂಥ ನಮ್ಮ ಕ್ಷಮತೆ ನಮ್ಮ ಹತ್ರ ಇದೆ ಅಂತ ಹೇಳಿದ್ರು ಸೇನಾಧ್ಯಕ್ಷರು. ಆಮೇಲೆ ಇನ್ನೊಂದು ಮಾತು, ಈ ಸೇನಾಧ್ಯಕ್ಷರು ಅವರು ಇದನ್ನು ಸುಮ್ಮನೆ ಕೂತ್ಕೊಳ್ಳೋವಂಥ ಮನುಷ್ಯರಲ್ಲ. ಇವರು ನೋ ನಾನ್ಸೆನ್ಸ್ ಸೇನಾಧ್ಯಕ್ಷರು. ನಮ್ಮ ಇದನ್ನು ಫೀಲ್ಡ್ ಮಾರ್ಷಲ್ ಮಾಣೆಕ್ ಶಾ, ಫೀಲ್ಡ್ ಮಾರ್ಷಲ್ ತಿಮ್ಮಯ್ಯ, ಇದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ಶಂಕರ್ ರಾಯ್ ಚೌಧರಿ, ಜನರಲ್ ಸುಂದರ್ಜಿ ಅವರಾದಮೇಲೆ ಇದು ಇಂಥ ಅದ್ಭುತವಾದ ಬಹಳ ಇದನ್ನು ಒಳ್ಳೆ ಸೇನಾಧ್ಯಕ್ಷರು ನಮಗೆ ಸಿಕ್ಕಿರೋದು ನಮ್ಮ ನಿಜವಾಗ್ಲೂ ನಮ್ಮ ಇದು ಒಳ್ಳೆ ಅಂಥ ಪರಿಸ್ಥಿತಿಯಲ್ಲಿ ಸೇನಾ ನಾಯಕರಾದಂಥವರು ನಾವು ಯುದ್ಧಕ್ಕೆ ಸನ್ನದ್ಧರಾಗಿದ್ದೀವಿ ಅಂತಂದರೆ ಎಲುಬಿಲ್ಲದ ನಾಲಿಗೆಯನ್ನು ಹೊಂದಿರುವಂಥ ಒಬ್ಬ ರಾಜಕಾರಣಿ ಹೇಳ್ತಾನೆ, ಬೀದಿ ಬದಿಯ ಗೂಂಡಾ ರೀತಿಯಲ್ಲಿ ನಮ್ಮ ಸೇನಾಧ್ಯಕ್ಷರು ಮಾತನಾಡೋದನ್ನು ನಿಲ್ಲಿಸಬೇಕು ಅಂತ. ಇನ್ನೊಂದು ಚಿಕ್ಕ ಮಾತು ಅಜಿತ್, ಅವರು ಈ ಮಾತು ಅವ್ರು ಬಳಸೋದು ಸರಿಗಿಲ್ಲ. ಯಾಕೆ ಸರ್ ನೋಡಿ, ಒಂದು ಕೆಲಸ ಮಾಡಿ. ಇಲ್ಲ ನೀವು ಐ ಆಮ್ ಟೆಲಿಂಗ್, ನನ್ನ ಒಂದು ಏನು ಅಂದರೆ ಇಟ್ ಓನ್ಲಿ ಸಲಹೆ. ನೀವು ಒಂದು ಚಾನೆಲ್ನ ನಡೆಸ್ತೀರಾ, ಚಾನಲಲ್ಲಿ ಒಬ್ಬ ನಾಯಕನ ಮೇಲೆ ಎಲ್ಲಿವಿ ಇಲ್ಲದ ಏನೋ ನಾಲಿಗೆ ಅಂತ ನೀವು ಅವ್ರನ್ನ ಟೀಕಿಸ್ತಿದ್ದೀರಾ. ನಿಮಗೆ ಅವ್ರಿಗೆ ಕ್ರಿಟಿಸೈಸ್ ಮಾಡೋ ಹಕ್ಕಿದೆ, ನಾನು ಇಲ್ಲ ಅಂತ ಇಲ್ಲ. ಆದರೆ ನೀವು ಬಳಸ್ತಾ ಇರೋ ಶಬ್ದ ಸರಿಗಿಲ್ಲ ಅಂತ ನನ್ನ ಭಾವನೆ. ಕೇಳಿ ತೇಜಸ್ವಿ ಅವರೇ, ನಾನು ಇವತ್ತು ಹೇಳ್ತಾ ಇದ್ದೀನಿ ಅದು ತಪ್ಪು ಅಂತ ಹೇಳಾಯ್ತು. ಅದನ್ನೇ ಅದನ್ನೇ ಚಾನೆಲ್ ಫುಲ್ ಅದನ್ನೇ ಪದೇ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದ್ದೀನಿ ಅದು ತಪ್ಪು. ಈಗಾಗಲೇ ಅವರು ಕ್ಷಮೆ ಕೇಳಿದ್ದಾರೆ, ನಮ್ಮ ನಾಯಕರು ಕ್ಷಮೆ ಕೇಳಿದ್ದಾರೆ. ಆ ಥರ ಮಾಡಬಾರ್ದು. ಯೂಸ್ ಮಾಡಿದ್ರೆ I am talking to you.
I am talking to I am you. talking to him. Don't Doesn't interfere. matter. I am Don't talking to interfere in the you. middle. Why have you not Don't suspended interfere in the him? middle. Why have you should not I suspend? suspended him? I will tell you. I will tell you. I will ask Why you. have you I not will- taken Sir, any I will action ask against him a him? question. Has the party of BJP suspended the BJP leader who is involved in a sex racket and supplying information from Madhya Pradesh? ಏನ್ ಮಾತಾಡ್ತಾ ಇದ್ದೀರಿ ನೀವು? Sir, I will quote. ಸರ್, ಈ ದೇಶದ ಆರ್ಮಿಯ ಚೀಫ್ ನ ಸಡಕ್ಕೆ ಗೂಂಡ ಅನ್ನೋ ಮೇಲೆ ಒಂದು ಸಸ್ಪೆನ್ಷನ್ ಮಾಡಕ್ಕಾಗದೇ ಇರುವಂತವರು ನಮಗೆ ದೇಶಭಕ್ತಿಯ ಬಗ್ಗೆ ಪಾಠ ಹೇಳ್ಕೊಡುವಂತ ಯೋಗ್ಯತೆ ಇವರಿಗಿಲ್ಲ. He is supplying all information to the Pakistan army, and because of the information supplied by him, ನಮ್ಮಲ್ಲಿ ಪಠಾನ್ಕೋಟ್ ಅಲ್ಲಿ ಮತ್ತು ಯೂರಿಯಲ್ಲಿ ಅಟ್ಯಾಕ್ ಆಗುತ್ತೆ. ಇದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲೆಲ್ಲ. ಇವರು ಬಿಜೆಪಿಯ ಎಂಪಿ ಅಲ್ಲಿ ಬಿಜೆಪಿ ನನಗೆ ನೀವು ಒಂದು ಅವಕಾಶ ಮಾಡಿಕೊಡ್ಬೇಕು. ನಾನು ಅವತ್ತಿನ ಮಾತನಾಡಿಲ್ಲ. ರಾಠೋಡ್ ಅವರೇ, ದಿಸ್ ಇಸ್ ನಾಟ್ ಕರೆಕ್ಟ್. ಭಾರತದ ವಿರುದ್ಧ ಷಡ್ಯಂತ್ರ ಮಾಡಿದವನು ಬಿಜೆಪಿಯವನು, ಕಾಂಗ್ರೆಸ್ನವನು, ಕಮ್ಯುನಿಸ್ಟೋ, ಸುಡುಗಾಡು, ಇನ್ಯಾವನು? ನೀವು ನಿರ್ಮಲಾ ಸೀತಾರಾಮನ್ ಅವನು ತಪ್ಪಿತಸ್ಥನಾದ್ರೆ ಸರ್ಕಲ್ ನಲ್ಲಿ ಪ್ರಶ್ನೆ ಮಾಡಿದಾರಲ್ಲ, ಕರ್ಕೊಂಡು ಬಂದು ಸರ್ಕಲ್ ನಲ್ಲಿ ನೇಣಗಾಕ್ಲಿ, ಕರ್ಕೊಂಡು ಬಂದು ಸರ್ಕಲ್ ನಲ್ಲಿ ನೇಣಗಾಕ್ಲಿ. ಒಂದೇ ನಿಮಿಷ ರಾಠೋಡ್ ಅವರೇ, ಹಾಗೆ ಮಾಡಿದವನು ಬಿಜೆಪಿಯವನೇ ಆಗಿದ್ರೆ ಅವನನ್ನ ಒಂದೇ ನಿಮಿಷ ನಾನು ಹೇಳೋದು ಪೂರ್ತಿ ಒಂದೇ ನಿಮಿಷ ಕೇಳಿ ರಾಠೋಡ್ ಅವರೇ. Give me chance, I will tell you facts. No, ರಾಠೋಡ್ ಅವರೇ, ಒಂದೇ ನಿಮಿಷ ನಾನು ಹೇಳೋದು ಕೇಳಿ. Investigation ಎಲ್ಲೆಲ್ಲಿ ನಡೀತಾ ಇದೆ? ರಾಠೋಡ್ ಅವರೇ, ಒಂದು ವೇಳೆ ಆ ಮನುಷ್ಯ ಬಿಜೆಪಿ ಅವನೇ ಆಗಿದ್ರೆ ಬಿಜೆಪಿಯಿಂದ ಅವನ್ನ ಎಕ್ಸ್ಪೆಲ್ ಮಾಡಬೇಕು ಅನ್ನೋ ನಿಮ್ಮ ಬೇಡಿಕೆ ಏನಿದೆ ಅದು ತುಂಬಾ ಚಿಲ್ಲರೆ. ಅದು ಅವನು ನೇಣಿಗೆ ಹಾಕಬೇಕು ಅನ್ನೋ ಬೇಡಿಕೆ. ಅಜಿತ್, ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ, ನಾನು ಇಷ್ಟೋ ತನಕ ಅವರೆಲ್ಲರದ್ದು ಕೇಳಿಸ್ಕೊಂಡಿದ್ದೇನೆ. ದಯವಿಟ್ಟು ಗಿವ್ ಮಿ 1 minute of uninterrupted time. ಅಜಿತ್ ನೋಡಿ, ನಾವಿವತ್ತು ಚರ್ಚೆ ಮಾಡ್ತಿರೋಂಥದ್ದು ಈ ದೇಶದ ಸೈನ್ಯದ ಬಗ್ಗೆ. ಈ ದೇಶದ ಸೈನ್ಯದ ಒಂದು ರೀತಿಯ ಅದರ ಹಿಸ್ಟ್ರಿಯನ್ನು ಒಂದೇ ಒಂದು ನಿಮಿಷ ನಮ್ಮ ಕಣ್ಣೆದುರುಗಡೆ ತಗೊಂಡ್ರೆ ನಾವು ಇದಕ್ಕೆ ಯಾವ ರೀತಿಯ ಗೌರವ ಕೊಟ್ಟರೂ ಸಾಲದು ಅಂತ ನಮ್ಗನ್ಸುತ್ತೆ. ಇವತ್ತು 1948ನೇ ಇಸ್ವಿಯಲ್ಲಿ ಈ ದೇಶಕ್ಕೆ ಇನ್ನೂ 47ರಲ್ಲಿ ಸ್ವಾತಂತ್ರ್ಯ ಬಂದು ಇನ್ನೂ ನಮ್ಮ ದೇಶ ಸೆಟಲೇ ಆಗಿಲ್ಲದಲೇ ಇದ್ದಾಗ, ಪೊಲಿಟಿಕಲ್ ಲೀಡರ್ಶಿಪ್ಪೇ ಸೆಟಲ್ ಆಗಿಲ್ಲದಲೇ ಇದ್ದಾಗ, ಕಾಶ್ಮೀರದ ಮೇಲೆ ಪಾಕಿಸ್ತಾನ ದಾಳಿ ಮಾಡಿದಾಗ ಈ ದೇಶವನ್ನು ಉಳಿಸಿದ್ದು ಈ ದೇಶದ ಆರ್ಮಿ. 1963ರಲ್ಲಿ 1970ರಲ್ಲಿ ಈ ದೇಶವನ್ನು ಚೈನಾದ ವಿರುದ್ಧ ಸರಿಯಾಗಿ ಹಾಕೊಳ್ಳಿಕ್ಕೆ ಬೂಟ್ಸ್ ಇಲ್ದಲೆ, ಚೈನಾಗೆ ಕಂಪೇರ್ ಮಾಡಿದ್ರೆ ಬೇಕಾಗಿರುವಂಥ ಒಂದು ಶಸ್ತ್ರಾಸ್ತ್ರಗಳ ಒಂದು ಶಕ್ತಿಯೂ ಇಲ್ದಲೆ ಈ ದೇಶದ ಸೈನಿಕರು ತಮ್ಮ ಜೀವವನ್ನು ಅರ್ಪಣೆ ಮಾಡಿ ಈ ದೇಶವನ್ನು ಗೌರವ ಮಾನ ಪ್ರಾಣವನ್ನು ಉಳಿಸ್ಕೊಟ್ರು. 1971ನೇ ಇಸ್ವಿಯಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶ ಯುದ್ಧ ಆದಾಗ ಈ ದೇಶದ ಸೈನಿಕರು, ಈ ದೇಶದ ಆರ್ಮಿ, ಏರ್ಫೋರ್ಸ್ನವರು ಈ ದೇಶದ ಗೌರವವನ್ನು ಪ್ರಪಂಚದಲ್ಲಿ ಉಳಿಸಿದ್ರಿಂದ ಅಮೆರಿಕದ ಆಗಿನ ಅಧ್ಯಕ್ಷರು ಭಾರತವನ್ನು ಗೌರವಿಸೋಕೆ ಶುರು ಮಾಡ್ತಾರೆ. ಉತ್ತರಾಖಂಡದಲ್ಲಿ ಫ್ಲಡ್ ಆಯಿತು ಅಂತಂದ್ರೆ ನಿಮಗೆ ಈ ದೇಶದ ಆರ್ಮಿ ಬೇಕು. ಕಾಶ್ಮೀರದಲ್ಲಿ ನಿಮಗೆ ಈ ವರ್ಷದ ಬೇರೆ ದಿವಸಗಳಲ್ಲಿ ಕಲ್ಲು ಹೊಡಿತೀರಾ, ಆದರೆ ಕಾಶ್ಮೀರದಲ್ಲಿ ಫ್ಲಡ್ ಆಯಿತು ಅಂತಂದ್ರೆ, ಭೂಕಂಪ ಆಯಿತು ಅಂತಂದ್ರೆ ನಿಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಈ ದೇಶದ ಆರ್ಮಿ ಬರುತ್ತೆ. ಅವತ್ತು ನೀವು ಈ ದೇಶದ ಆರ್ಮಿ ಬಗ್ಗೆ ಮಾತನಾಡೋದಿಲ್ಲ. 50,000 ಜನನ ಈ ದೇಶದ ಆರ್ಮಿ ಕೊಂದಿದ್ದಾರೆ ಅಂತ ಹೇಳಿ ಅತ್ಯಂತ ಬಾಲಿಶವಾಗಿ ಯಾವುದೇ ಒಂದು ದಾಖಲೆ ಇಲ್ಲದೆ ಮಾತನಾಡುವಂತ ಈ ಕಮ್ಯುನಿಸ್ಟ್ ಸಿಂಪಥೈಸರ್ ಬಾಲನ್ ಎಂದಾದ್ರೂ ಕೂಡ, ಸರ್ ಒಂದ್ ನಿಮಿಷ ಪ್ಲೀಸ್, ನಾನು ನಿಮಗೆ ಕೇಳಿದ್ದೇನೆ, ಅಲ್ಲ ಎಂದಾದ್ರೂ ಕೂಡ ಅವರಿಗೆ ಅವಕಾಶ ಮಾಡಿಕೊಡಿ, ಅವರಿಗೆ ಅವಕಾಶ ಮಾಡಿಕೊಡಿ, ಅಲ್ಲ ಅವರಿಗೆ ಅವಕಾಶ ಮಾಡಿಕೊಡಿ, ಬಾಲನ್ ಅವರೇ ನಾನು ನಿಮಗೆ ಬರ್ತೀನಿ, ಅಲ್ಲ ಅವರಿಗೆ ಅವಕಾಶ ಮಾಡಿಕೊಡಿ, ನಂದಾದ್ಮೇಲೆ ಅವರಿಗೆ ಅವಕಾಶ ಮಾಡಿಕೊಡಿ, ಅಲ್ಲ ಅವರಿಗೆ ಅವಕಾಶ ಮಾಡಿಕೊಡಿ, ನಾನು ಹೆಸರು ಹೇಳಿದ ತಕ್ಷಣ ಯಾಕೆ ಹೀಗೆ ಕೇಳಿದ್ರೆ ಅವರಿಗೆ ಅವಕಾಶ ಮಾಡಿಕೊಡಿ. ಅಜಿತ್, ಎಂದಾದ್ರೂ ಕೂಡ ಈ ದೇಶದ ಆರ್ಮಿಯ ಬಗ್ಗೆ, ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ರಕ್ಷಿಸಿರುವಂತಹ ಆರ್ಮಿಯ ಬಗ್ಗೆ, ಈ ದೇಶದ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆದಾಗ, ಈ ದೇಶದ ಪ್ರಜಾಪ್ರಭುತ್ವದ ಒಂದು ಸಿಂಬಲ್ ಆಗಿರುವಂತ ನಮ್ಮ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆದಾಗ 10 ಜನ ಈ ದೇಶದ ಸೋಲ್ಜರ್ಸ್ಗಳು, ಈ ದೇಶದ ಜವಾನರು ತೀರ್ಕೊಂಡ್ರು ಪ್ರಜಾಪ್ರಭುತ್ವವನ್ನು ರಕ್ಷಿಸಬೇಕಾದ್ರೆ. ಈ ರೀತಿಯ ಪ್ರಜಾಪ್ರಭುತ್ವವನ್ನು ರಕ್ಷಿಸಿರುವಂಥ ಈ ದೇಶದ ಆರ್ಮಿಯನ್ನ ಮರ್ಡರರ್ಸ್ ಅಂತ ಹೇಳಿ ಕರೆಯುವಂಥ, 50,000 ಜನನ ಕೊಂದಿದ್ದಾರೆ ಅಂತ ಕರೆಯುವಂಥ ಇವರು ಎಂದಾದ್ರೂ ಕೂಡ ಚೈನಾ ದೇಶದ ಕಮ್ಯುನಿಸ್ಟ್ ಆರ್ಮಿ ಪ್ರಜಾಪ್ರಭುತ್ವ ಬೇಕು ಅಂತ ಹೇಳಿ ಟಿಯಾನಮೆನ್ ಸ್ಕ್ವೇರ್ ನಲ್ಲಿ ಆ ದೇಶದ ಸಾವಿರಾರು ಜನ ಸ್ಟೂಡೆಂಟ್ಸ್ಗಳು ಪ್ರೊಟೆಸ್ಟಿಂಗ್ ಇಳಿದಾಗ ಟ್ಯಾಂಕರ್ಗಳ ಮೇಲೆ ಇವರು ಯುದ್ಧ ಮಾಡಿಸಿದ್ರಲ್ಲ, ಅದ್ರ ಬಗ್ಗೆ ಮಾತನಾಡಿದ್ದಾರಾ, ಖಂಡಿಸಿದ್ದಾರಾ ಯಾವತ್ತಾದ್ರೂ ಇವರು? ನಮ್ಮ ದೇಶದ ಆರ್ಮಿ ಬಗ್ಗೆ ಮಾತನಾಡುವಂತ ಯಾವುದೇ ಅರ್ಹತೆ ಇವ್ರಿಗಿಲ್ಲ. ಅಜಿತ್, ಅಷ್ಟೇ ಅಲ್ಲ, ಈ ದೇಶದ ಆರ್ಮಿಯ ಬಗ್ಗೆ ಇವತ್ತು ಫಸ್ಟ್ ಟೈಮ್ ಅಲ್ಲ ಯಾರು ಮಾತನಾಡ್ತಿರುವಂತದ್ದು. ಈ ದೇಶದಲ್ಲಿ ಆರ್ಮಿಯ ಬಗ್ಗೆ ಅವಮಾನ ಇವತ್ತು ನಡೆದಿಲ್ಲ. ಈ ದೇಶದ ಯೋಧ ಏನ್ ಕೇಳ್ತಾನೆ ಗೊತ್ತಾ ನಮಗೆ?
ಸಂಬಳ ಕೇಳೋದಿಲ್ಲ. ಈ ದೇಶದ ಯೋಧ, ಒಬ್ಬ ಜೀವ ಕೊಡಕ್ಕೆ ರೆಡಿ ಇರುವಂಥ ಈ ದೇಶದ ಯೋಧ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಕನಿಷ್ಠ ಪಕ್ಷ ಒಂದು ಸಣ್ಣ ಗೌರವ ಅಷ್ಟೇ. ದಟ್ ಈಸ್ ಆಲ್ ದಟ್ ಹಿ ಎಕ್ಸ್ಪೆಕ್ಟ್ಸ್. ಆದರೆ ನಾವು ಅವನಿಗೆ ಕೊಡ್ತಿರೋದು ಏನು ಗೊತ್ತಾ? ಒಬ್ಬ ಮಣಿಶಂಕರ್ ಅಯ್ಯರ್ ಈ ದೇಶದ ಯೋಧ ಸತ್ರೆ ಅವ್ರಿಗೆ ಸಂಬಳ ಕೊಟ್ಟಿಲ್ವಾ ಅಂತ ಮಾತನಾಡ್ತಾರೆ. ಸಮಾಜವಾದ ಪಾರ್ಟಿಯ ಇನ್ನೊಬ್ಬ ಈ ದೇಶದ ರಾಜಕಾರಣಿ ಈ ದೇಶದ ಯೋಧರ ಬಗ್ಗೆ, ಅವ್ರು ಆರ್ಮಿ ಸೇರ್ಕೊಳ್ಳೋದೇ ಸಾಯಕ್ಕೆ, ಅದ್ರ ಬಗ್ಗೆ ನಾವೇನು ಮಾತನಾಡೋದು ಅಂತಾರೆ. ಈ ದೇಶದಲ್ಲಿ ಒಂದು ಎನ್ಕೌಂಟರ್ ನಡೆದ್ರೆ, ಬಾಟ್ಲಾ ಹೌಸ್ ಎನ್ಕೌಂಟರ್ ನಡೆದ್ರೆ, ಆ ಒಂದು ಟೆರರಿಸ್ಟ್, ಆ ಒಂದು ಎನ್ಕೌಂಟರ್ನಲ್ಲಿ ಒಬ್ಬ ಟೆರರಿಸ್ಟ್ ಹತ್ಯೆ ಆಗಿರುತ್ತೆ. ಮೋಹನ್ ಶರ್ಮಾ ಅನ್ನುವಂಥ ಈ ದೇಶದ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ನ ಹತ್ಯೆಯೂ ಆ ಎನ್ಕೌಂಟರ್ನಲ್ಲಿ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಅದನ್ನು ಫೇಕ್ ಎನ್ಕೌಂಟರ್ ಅಂತ ಕರೆದು ಮೋಹನ್ ಶರ್ಮಾನ ಒಂದು ಇಂಟಿಗ್ರಿಟಿಯನ್ನು ಪ್ರಶ್ನೆ ಮಾಡಿ ಸತ್ತಿರುವಂಥ ಟೆರರಿಸ್ಟ್ನಿಗೆ ಕಣ್ಣೀರು ಸುರಿಸುವಂಥ ಈ ದೇಶದ ಒಬ್ಬ ಹುತಾತ್ಮನಾಗಿರುವಂಥ ಸಬ್ ಇನ್ಸ್ಪೆಕ್ಟರ್ ಒಂದು ಜೀವಕ್ಕೆ ಬೆಲೆ ಕೊಡದಲೇ ಇರುವಂಥದ್ದು ಈ ದೇಶದಲ್ಲಿ ನಡೆಯುತ್ತೆ ಅಜಿತ್. ಈ ದೇಶದಲ್ಲಿ ಇನ್ನುವಂಥದ್ದು ವಿಪರ್ಯಾಸ ಏನು ನಡೆಯುತ್ತೆ ಅಂತಂದರೆ, ಈ ದೇಶದಲ್ಲಿ ನಾವು ಬಡವರ ಪರವಾಗಿ ಮಾತನಾಡ್ತೇವೆ, ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ ಮಾತನಾಡ್ತೇವೆ. ನಮಗೆ ಹೊಟ್ಟೆಗೆ ತಿನ್ನಲಿಕ್ಕೆ ಒಂದು ಹೊತ್ತಿನ ಊಟವೂ ಇಲ್ಲ ಅಂತ ಹೇಳುವಂಥ ನಕ್ಸಲರುಗಳು ಲಕ್ಷಗಟ್ಟಲೆ ಬೆಲೆ ಬಾಳುವಂಥ AK-47ಗಳನ್ನ RDX ಗಳನ್ನ ಕೈಯಲ್ಲಿ ಹಿಡ್ಕೊಂಡು ಈ ದೇಶದ ಯೋಧರ ಹೊಟ್ಟೆಯಲ್ಲಿ RDX ಅನ್ನು ಹಾಕಿ ಒಡೆಯುವಂಥದ್ದು ಈ ದೇಶದಲ್ಲಿ ನಡೆಯುತ್ತೆ. How do you expect me to tolerate this? What is going on? Point taken. No, ಈಗ ಕ್ರೊಕೊಡೈಲ್ ಟಿಯರ್ ಇದು ಬೇಕಾಗಿಲ್ಲ. ಆಡು ನಡೆದೋಗುತ್ತೆ ಅಂದು ನಾಯಿ ಅಳೋದಲ್ಲ. ಈಗ ಏನು ನಡೀತಾ ಇದೆ, ಈಗ ನಾನು ಹೇಳ್ತಾ ಇರೋದು, ಕ್ಯಾನ್ ಎ ಆರ್ಮಿ ಜನರಲ್ ಡಿಕ್ಲೇರ್ ವಾರ್ ಆನ್ ಅವರ್ ನೇಬರ್ಸ್? Where has he declared? He said, you go through with the Google, you go through with the paper. ಏನು ನಾವು 2.5 ಫ್ರಂಟ್ ಅಲ್ಲಿ ವಾರ್ಗೆ ರೆಡಿ ಇದ್ದೀವಿ ಅಂತ ಹೇಳೋದು ಈ ದೇಶದ ಯೋಧನ ಕರ್ತವ್ಯ. ಆ ಮಾತು ಆರ್ಮಿ ಜನರಲ್ ಇಂದಾನೆ ಬರ್ಬೇಕು ಸರ್. ನೋಡಿ, ಆ ಮಾತು ಆರ್ಮಿ ಜನರಲ್ ಇಂದಾನೆ ಬರ್ಬೇಕು. ಅವ್ರು ಹೇಳಿದ್ದಾರೆ, ಕಾಶ್ಮೀರ್ ಯುವಕರು ಗನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಅವ್ರು ಅಷ್ಟು ಮಾತ್ರ ಇಲ್ಲ, ಒಂದು ಯುವಕನ್ನ ಕಟ್ಟಿ ನಾಯಿ ತರ ಕರ್ಕೊಂಡು ಹೋಗಿರೋದಕ್ಕೆ ಅವರು ಅವಾರ್ಡ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಒಪ್ತೀರಾ ನೀವು? ನಿಮ್ಮ ಚಾನೆಲ್ನವರು ಒಪ್ತೀರಾ ನೀವು? ಗುಜರಾತ್ ಅಲ್ಲಿ 2002 2,000 ಯುವಕರನ್ನ ಕೊಂದಿದ್ದ ಆರ್ಮಿ ಎಲ್ಲೋಗಿತ್ತು? ಗುಜರಾತ್ ಅಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಕೊಂದ್ರಲ್ಲ. ನಾನು ಬರ್ತೀನಿ. ಜಿಪಿ ಕಟ್ಕೊಂಡು ಎಳೆದಿದ್ದನ್ನ ಆಸ್ ಅ ಚಾನಲ್ ಒಪ್ಕೊಳ್ತೀರಾ ಅಂತ ಪ್ರಶ್ನೆ ಕೇಳ್ತಿರಲ್ಲ ನೀವು? ಒಂದೇ ನಿಮಿಷ ಬಾಲನ್ ಅವರೇ ಒಂದು ಮಾತು ಹೇಳಿ. ಬಾಲನ್ ಅವರೇ, ಆಸ್ ಅ ಚಾನಲ್ ಒಂದು ಮಾತು ಹೇಳ್ತೀನಿ ಕೇಳಿ. ಆಸ್ ಅ ಚಾನಲ್ ಒಂದು ಮಾತು ಹೇಳ್ತೀನಿ ಹೇಳಿ. ಈ ಕೆಲಸನ ಈ ಹಿಂದೆ ಮಾಡಿದ್ರೆ ಇನ್ನೊಂದಷ್ಟು ಜನ ಸೈನಿಕರ ಪ್ರಾಣ ಉಳಿತಾ ಇತ್ತು. ಇದು ಚಾನಲ್ ಸ್ಟ್ಯಾಂಡ್. Mind your language.